ರಾಜೀನಾಮೆ ಕೊಡ್ಸಿ. ಬಗ್ಗೆ ಪದೇ ಪದೇ ಇದೇನು ಚರ್ಚೆ ಸಭಾಧ್ಯಕ್ಷ? ಈಗ ತಾವು ಮಾತಾಡ್ದೇನೆ ನಾವ್ ಹೇಳಿಲ್ಲ ಸರ್ 6,000 ಅಬಕಾರಿ ಯಾರು 40,000 ನಮಗೆ ಟ್ಯಾಕ್ಸ್ ಅನ್ನ ತಂದು ಕೊಡ್ತಾರೆ. ಆ ಅಸೋಸಿಯೇಷನ್ ಹೇಳಿರೋದು, ಮುಖ್ಯಮಂತ್ರಿಗಳ ಆತ್ಮೀಯರವರು, ಅವರು ಇವರು ಒಟ್ಟಿಗೆ ಆತ್ಮೀಯ ಸ್ನೇಹಿತರು, ಅವರೇ ಹೇಳಿರೋದು. ಮೊದಲು ಮುಖ್ಯಮಂತ್ರಿ ಎಲ್ಲ ಬದಲಾವಟವ್ರೆ. ಈಗ ತಾವು ಎರಡು ಅಸೋಸಿಯೇಷನ್ ಮಾಡ್ದೋ ನಾವು ಅಪತ್ತ ಮಾಡ್ದೋ ಅಂತ ಇಟ್ಕೊಳ್ಳಿ. ಅಸೋಸಿಯೇಷನ್ ಅದೇನು ಇದ್ರದ್ದೇನ್ರಿ? ಅದು ಸಾಕ್ಷಿನ ಇದು ನೀವು ಮಾಡ್ತಾ ಇರೋದು. ಯಾರಾದ್ರೂ ಜನ ಒಪ್ತಾರೇನ್ರಿ? ಸಾಕ್ಷಿ ಏನೈತ್ರಿ? ಸಾಕ್ಷಿ 6,000 ಕೋಟಿಗೆ ಎಲ್ಲೈತ್ರಿ? 6,000 ಕೋಟಿ ಬರೀ ಸುಳ್ಳು ಹೇಳ್ಕೊಂಡು ಯಾಕ್ರಿ ಹಿಂಗ್ ಮಾಡ್ತೀರಾ? ಒಂದು ಪ್ರಕಟಣೆ ಇದೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರು ಮುಂದೆ ಸೂಚಿತ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ನಾನ ಮೋಟಮ್ಮ ದಿನಾಂಕ 2/2/2026 ಮತ್ತು 4/2/2026 ಜಗದೀಶ್ ಕೊಡಗಂಟಿ ದಿನಾಂಕ 4/2/2026 ಸದರಿ ಸದಸ್ಯರುಗಳು ಅಧಿವೇಶನಕ್ಕೆ ಗೈರಾಜರಾಗಲು ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 203 ಮೇರೆಗೆ ಸದನ ಸಹಮತಿ ಇದೆ ಎಂದು ಭಾವಿಸಿ ಅನುಮತಿ ನೀಡಲಾಗಿದೆ. ಸಹಮತಿ ಇದೆ. ಅಧ್ಯಕ್ಷರೇ ಮಾತಾಡಕ್ಕೆ ಅವಕಾಶ ಕೊಡಬೇಕು. ಅಧ್ಯಕ್ಷರೇ ಈಗ ಒಂದ್ ಸೆಕೆಂಡ್ ಮತ್ತೆ ಹೇಳ್ತೇನೆ. ನಿಮ್ಮ ನಿಯಮಬದ್ಧವಾಗಿ ತಮ್ಮ ಪ್ರತಿಭಟನೆ ಮಾಡಿ. ಒಂದು ಮತ್ತೆ ಇವತ್ತು ರಾತ್ರಿ ತನಕ ನಡೀಲಿಕ್ಕಿದೆ. ಸ್ವಲ್ಪ ಆರಾಮದಲ್ಲಿ ಮಾಡಬೇಡಿ. ಇವತ್ತು ರಾತ್ರಿ ತನಕ ಕೂಡ ಅಧಿವೇಶನ ನಡೀಲಿಕ್ಕಿದೆ. ಸ್ವಲ್ಪ ಮಾನ್ಯ ಅಧ್ಯಕ್ಷರೇ, ಈಗ 4 ದಿವಸದಿಂದ ಕಾಯ್ತಾ ಇದ್ದೀವಿ ವಿಬಿ ಗ್ರಾಮ್ ಬಗ್ಗೆ ಮಾತಾಡೋದಕ್ಕೆ. ದಯಮಾಡಿ ಅವಕಾಶ ಕೊಡಿ. ಮನ್ರೇಗಾ ಬಗ್ಗೆ, ಜನರ ಬದುಕಿನ ಬಗ್ಗೆ ಚರ್ಚೆ ಮಾಡ್ತೀರಾ? ಕಾಯ್ತಾ ಇದ್ದೀವಿ. ನೀವು ಯಾವ್ದೋ ಒಂದು ವರ್ಗಾವಣೆ, ಯಾವ್ದೋ ವಿಷಯಕ್ಕೆ ನೀವು ಸದನ ದಯಮಾಡಿ ಹಾಳು ಮಾಡಬೇಡಿ. ನಮಗೆ ಸ್ವಾಮಿ ಅಧ್ಯಕ್ಷರೇ, ಇವ್ರನ್ನ ಹೊರಕಾಕ್ರೆ ಸನ್ಮಾನ್ ರೇ. ನಾನ್ ಹೇಳ್ತೀನಿ ಈ ಸದನ ಹಾಳು ಮಾಡ್ತಾವ್ರೆ. ಹೊರಕಾಕಿ ಹೇಳ್ತೀನಿ ಇವ್ರನ್ನ. ನಾನ್ ನೇಮ್ ಮಾಡ್ತಾ ಇದ್ದೀನಿ, ಹೊರಕಾಕಿ ಇವ್ರನ್ನ. ಅಧ್ಯಕ್ಷರೇ, ಇವ್ರನ್ನ ಹೊರಗೆ ಮಾಡಿ. ಮಾನ್ಯ ಅಧ್ಯಕ್ಷರೇ, ಬಗ್ಗೆ ಮಾತಾಡಕ್ಕೆ 4 ದಿವಸ ದಯಮಾಡಿ ಅವಕಾಶ ಕೊಡಿ. ಅವ್ರು ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ, ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ. ಮಾತಾಡ್ತೀವಿ. ಜನ ಅವರ ಜೀವನದ ಬಗ್ಗೆ ಒದ್ದಾಡ್ತಾ ಇದ್ದಾರೆ. ಯಾವುದೋ ಒಂದು ವರ್ಗಾವಣೆ ದಂಧೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅವರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ ನಾವು. ಜನರ ಬದುಕು